ಹತ್ತಿರವಾದ ಒಬ್ಬ ಅಮೂಲ್ಯ ವ್ಯಕ್ತಿಯ ಬಗ್ಗೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್, ನಮ್ಮ ಅಪ್ಪು ಸರ್. ವೆಲ್ಕಮ್ ಟು ಅವರ್ ಚಾನಲ್ ಸ್ಮೃತಿ ಮೂವಿ ಮೆಮೊರೀಸ್. ನಾನು ಪೂಜಾ. ಇವತ್ತು ನಾನು ನಿಮಗೆ ಅಪ್ಪು ಸರ್ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪುನೀತ್ ರಾಜ್ಕುಮಾರ್ ಸರ್ ಅವರು 17 ಮಾರ್ಚ್ 1975 ರಂದು ಜನಿಸಿದರು. ಅವರು ಕನ್ನಡ ಚಿತ್ರರಂಗದ ದಂತಕಥೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕಿರಿಯ ಪುತ್ರ. ರಾಜ್ಕುಮಾರ್ ಸರ್ ಕುಟುಂಬ ಅಂದರೆ ಕನ್ನಡಿಗರಿಗೆ ಒಂದು ಹೆಮ್ಮೆ. ಆದರೆ ಅಪ್ಪು ಸರ್ ಎಂದಿಗೂ ಸ್ಟಾರ್ ಮಗ ಅನ್ನೋ ಹೆಸರನ್ನೇ ಹಿಡಿದುಕೊಂಡು ಮುಂದೆ ಬಂದವರಲ್ಲ. ಅವರು ತಮ್ಮ ಶ್ರಮದಿಂದಲೇ ತಮ್ಮದೇ ಆದ ಸ್ಥಾನವನ್ನು ಕಟ್ಟಿಕೊಂಡವರು. ಅಪ್ಪು ಸರ್ ಬಾಲ್ಯದಿಂದಲೇ ಚಿತ್ರರಂಗಕ್ಕೆ ಬಂದವರು. ಅವರು ಬಾಲನಟನಾಗಿ ಅಭಿನಯ ಮಾಡಿದ ಕೆಲವು ಚಿತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಜೀವಂತವಾಗಿವೆ. ಅದರಲ್ಲೂ ಭಕ್ತ ಪ್ರಹ್ಲಾದ ಅನ್ನೋ ಪೌರಾಣಿಕ ಚಿತ್ರದಲ್ಲಿ ಅಪ್ಪು ಸರ್ ಬಾಲ ಕಲಾವಿದನಾಗಿ ಕಾಣಿಸಿಕೊಂಡಿದ್ದಾರೆ. ಆ ಚಿತ್ರದಲ್ಲಿ ಅವರ ಇನ್ನೋಸೆನ್ಸ್ ಮತ್ತು ಅಭಿನಯ ಜನರಿಗೆ ತುಂಬ ಇಷ್ಟವಾಯಿತು. ಮತ್ತೊಂದು ಚಿತ್ರ ಅಂದರೆ ಭಾಗ್ಯವಂತ. ಈ ಚಿತ್ರದಲ್ಲಿಯೂ ಅಪ್ಪು ಸರ್ ಬಾಲನಟನಾಗಿ ಜನರ ಮನಸ್ಸಿಗೆ ಹತ್ತಿರವಾದವರು. ಚಿಕ್ಕ ವಯಸ್ಸಿನಲ್ಲೇ ಅವರ ಅಭಿನಯದಲ್ಲಿ ಅವರ ಅಭಿನಯಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ದೊರಕಿತು. ನ್ಯಾಷನಲ್ ಅವಾರ್ಡ್ ಸಿಗುವುದು ತುಂಬ ದೊಡ್ಡ ವಿಷಯ. ಇದರಿಂದಲೇ ಅಪ್ಪು ಸರ್ ಅವರ ಪ್ರತಿಭೆ ಎಷ್ಟು ಅಪರೂಪ ಅಂತ ಗೊತ್ತಾಗ್ತದೆ. ನಂತರ ಅಪ್ಪು ಸರ್ ನಾಯಕನಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದರು. ಅವರು ನಾಯಕನಾಗಿ ಮೊದಲ ಸಿನಿಮಾನೇ ಅಪ್ಪು. ಈ ಸಿನಿಮಾ ಬಿಡುಗಡೆಯಾದಾಗ ಯುವ ಜನತೆ ನಡುವೆ ದೊಡ್ಡ ಕ್ರೇಜ್ ಶುರುವಾಯಿತು. ಅಪ್ಪು ಸರ್ ಅವರ ಸ್ಟೈಲ್, ಸ್ಮೈಲ್, ಎನರ್ಜಿ, ಡ್ಯಾನ್ಸ್ ಎಲ್ಲವೂ ಹೊಸದಾಗಿ ಕಾಣಿಸಿತು. ಅಪ್ಪು ಸಿನಿಮಾ ಮೂಲಕ ಅವರು ಕನ್ನಡ ಯುವ ಜನತೆಗೆ ಒಂದು ನ್ಯೂ ಹೀರೋ ಆಗಿ ಬಿಟ್ಟರು. ಬಹಳ ಜನ ಸ್ಟಾರ್ ಕುಟುಂಬದಲ್ಲಿ ಹುಟ್ಟಿದ್ರೆ ಸಕ್ಸಸ್ ಈಸಿ ಅಂತ ಭಾವಿಸ್ತಾರೆ. ಆದರೆ ಅಪ್ಪು ಸರ್ ಅದನ್ನೆಲ್ಲ ತಪ್ಪು ಎಂದು ಸಾಬೀತುಪಡಿಸಿದರು. ಅವರು ಪ್ರತಿದಿನ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಡ್ಯಾನ್ಸ್ ರಿಹರ್ಸಲ್, ಆ್ಯಕ್ಷನ್, ಟ್ರೈನಿಂಗ್, ಡಬ್ಬಿಂಗ್, ಫಿಟ್ನೆಸ್ ಎಲ್ಲದಕ್ಕೂ ಟೈಮ್ ಕೊಡುತ್ತಿದ್ದರು. ಅಪ್ಪು ಸರ್ ಜೀವನದಿಂದ ನಮಗೆ ಸಿಗುವ ದೊಡ್ಡ ಪಾಠ ಅಂದರೆ ಶ್ರಮವಿಲ್ಲದೆ ಯಶಸ್ಸು ಇಲ್ಲ ಅಂತ. ಅವರು ಡ್ಯಾನ್ಸ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಸ್ಪಾರ್ಕಲ್ ಆಗುತ್ತಿತ್ತು. ಅವರ ಸಾಂಗ್ಸ್, ಇಂಟ್ರೋ ಸೀನ್ಸ್, ಮಾಸ್ ಮೂಮೆಂಟ್ಸ್ ಎಲ್ಲವೂ ಆಡಿಯನ್ಸ್ಗೆ ಗೂಸ್ ಬಂಪ್ಸ್ ಕೊಡುತ್ತಿತ್ತು. ಅವರ ಡ್ಯಾನ್ಸ್ ಸ್ಟೈಲ್ ಮಾಡರ್ನ್ ಕೂಡ, ಟ್ರೆಡಿಷನಲ್ ಟಚ್ ಕೂಡ. ಅದಕ್ಕೆ ಎಲ್ಲ ವಯಸ್ಸಿನ ಜನರು ಅವರ ಡ್ಯಾನ್ಸ್ ನೋಡಿ ಖುಷಿ ಪಡುತ್ತಿದ್ದರು. ಅಪ್ಪು ಸರ್ ಸಿನಿಮಾಗಳಲ್ಲಿ ಜನರಿಗೆ ತುಂಬ ಇಷ್ಟ ಆಗಿದ್ದು ಅವರು ಆಯ್ಕೆ ಮಾಡುತ್ತಿದ್ದ ಕಥೆಗಳ ಕಾರಣದಿಂದಲೂ. ಅವರು ಯಾವಾಗಲೂ ವಿಭಿನ್ನ ಕಥೆಗಳನ್ನು ಆಯ್ಕೆ ಮಾಡುತ್ತಿದ್ದರು. ಆ್ಯಕ್ಷನ್, ಫ್ಯಾಮಿಲಿ, ಡ್ರಾಮಾ, ಕಾಮಿಡಿ, ಇಮೋಷನಲ್ ಎಲ್ಲ ಜಾನರ್ನಲ್ಲಿ ಅವರು ಸಮಾನವಾಗಿ ಮಿಂಚುತ್ತಿದ್ದರು. ಅವರು ಕೇವಲ ಎಂಟರ್ಟೈನ್ಮೆಂಟ್ ಕೊಡಲಿಲ್ಲ, ಒಳ್ಳೆಯ ಸಂದೇಶವನ್ನು ಕೊಡುತ್ತಿದ್ದರು. ಅಪ್ಪು ಸರ್ ಬಗ್ಗೆ ಮಾತನಾಡುವಾಗ ಅವರ ಆ್ಯಕ್ಟಿಂಗ್ ಜೊತೆಗೆ ಅವರ ಹಾರ್ಟ್ ಬಗ್ಗೆ ಹೇಳಲೇಬೇಕು. ಅವರು ತುಂಬ ಜನರಿಗೆ ಸಹಾಯ ಮಾಡಿದ್ದರು. ಆದರೆ ಅದನ್ನು ಯಾವತ್ತೂ ಪಬ್ಲಿಸಿಟಿ ಮಾಡಲಿಲ್ಲ. ಕೆಲವರಿಗೆ ಮೆಡಿಕಲ್ ಹೆಲ್ಪ್, ಕೆಲವರಿಗೆ ಎಜುಕೇಷನಲ್ ಸಪೋರ್ಟ್, ಕೆಲವರಿಗೆ ಜಾಬ್ ಸಪೋರ್ಟ್, ಹೀಗೆ ಎಷ್ಟೋ ಜನರಿಗೆ ಅವರು ನೆರವಾದವರು. ಅವರು ಜೆನ್ಯೂನ್ ಆಗಿದ್ದರು. ಅವರ ಕೈಂಡ್ನೆಸ್ ಶೋ ಅಲ್ಲ, ಅದು ಅವರ ಸ್ವಭಾವ. ಅಪ್ಪು ಸರ್ ಕನ್ನಡದ ಕೋಟ್ಯಾಧಿಪತಿ ಶೋ ಹೋಸ್ಟ್ ಮಾಡಿದರು. ಅಲ್ಲಿ ಅವರ ಸಿಂಪ್ಲಿಸಿಟಿ, ರೆಸ್ಪೆಕ್ಟ್, ಕಾಮ್ನೆಸ್
ಎಲ್ಲರಿಗೂ ತುಂಬ ಇಷ್ಟವಾಯಿತು. ಕಂಟೆಸ್ಟೆಂಟ್ಸ್ ಜೊತೆ ಮಾತನಾಡುವಾಗ ಅವರು ತುಂಬ ಪ್ರೀತಿಯಿಂದ, ಗೌರವದಿಂದ ಮಾತನಾಡುತ್ತಿದ್ದರು. ಅವರ ಮಾತು, ನಗು, ಗೆಸ್ಟರ್ಸ್ ಅದೆಲ್ಲ ಆಡಿಯನ್ಸ್ಗೆ ಪ್ಯೂರ್ ಫೀಲ್ ಕೊಡುತ್ತಿತ್ತು. ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕುಟುಂಬದ ಬಗ್ಗೆ ತುಂಬ ಪ್ರೀತಿ ಉಳ್ಳವರು. ಅಪ್ಪು ಸರ್ಗೆ ಫ್ಯಾಮಿಲಿ ಅಂದರೆ ಪ್ರಿಯಾರಿಟಿ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಫ್ಯಾಮಿಲಿ ಟೈಮ್ ಕೊಡುತ್ತಿದ್ದರು. ಅಪ್ಪು ಸರ್ಗೆ ಫೇಮ್ ಇತ್ತು, ಮನಿ ಇತ್ತು, ಪವರ್ ಇತ್ತು. ಆದರೆ ಅವರು ಯಾವತ್ತೂ ಹಂಬಲ್ ಆಗಿಯೇ ಇದ್ದರು. ಅವರು ಯಾರನ್ನೂ ಕೆಳಗೆ ಕಾಣಲಿಲ್ಲ. ಸೆಟ್ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಲಿ, ಸ್ಪಾಟ್ ಬಾಯ್ಸ್ ಆಗಲಿ ಎಲ್ಲರನ್ನೂ ಗೌರವದಿಂದಲೇ ನೋಡುತ್ತಿದ್ದರು. ಅವರು ಸೂಪರ್ ಸ್ಟಾರ್ ಆದರೂ ಸಾಧಾರಣ ಆಗಿದ್ದರು. ಅದೇ ಅವರ ಗ್ರೇಟ್ನೆಸ್. 29 ಅಕ್ಟೋಬರ್ 2021 ಆ ದಿನ ಅಪ್ಪು ಸರ್ ನಮ್ಮನ್ನು ಬಿಟ್ಟು ಹೋದ ಸುದ್ದಿ ಕೇಳಿ ಕನ್ನಡಿಗರ ಮನಸ್ಸು ಮುರಿದು ಹೋಯಿತು. ಆ ದಿನ ಕರ್ನಾಟಕದಲ್ಲಿ ಒಂದು ಸೈಲೆನ್ಸ್ ಇತ್ತು. ಎಲ್ಲರಿಗೂ ಶಾಕ್. ಇದು ನಿಜಾನಾ ಅನ್ನೋ ಭಾವನೆ. ಅಪ್ಪು ಸರ್ ಇಲ್ಲದಿದ್ದರೂ ಅವರ ನೆನಪು ಮಾತ್ರ ಎಂದಿಗೂ ಹೋಗಲ್ಲ. ಅಪ್ಪು ಸರ್ ಲೆಜೆಸಿ ಅಂದರೆ ಕೇವಲ ಸಿನಿಮಾಗಳು ಅಲ್ಲ, ಅವರು ಬಿಟ್ಟು ಹೋದ ವ್ಯಾಲ್ಯೂಸ್. ಶ್ರಮ, ಶಿಸ್ತು, ಸರಳತೆ, ಮಾನವೀಯತೆ, ಎಲ್ಲರಿಗೂ ಗೌರವ. ಅವರು ನಮಗೆ ಒಂದು ಲೆಸನ್ ಕೊಟ್ಟರು. ನಿಜವಾದ ಹೀರೋ ಅಂದರೆ ಒಳ್ಳೆಯ ಹೃದಯ ಇರುವವನು ಅಂತ. ಸ್ನೇಹಿತರೆ, ಅಪ್ಪು ಸರ್ ಬಗ್ಗೆ ಬಯೋಗ್ರಫಿ ಮಾಡಿದ್ದು ನಮಗೆ ತುಂಬ ಖುಷಿ. ಅವರು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ. ಅವರ ನೆನಪು ನಮ್ಮ ಜೊತೆ ಸದಾ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಕೆಲವೊಮ್ಮೆ ತುಂಬ ಬೇಜಾರಾಗುತ್ತೆ.